ಅಂದ್ರೆ ನಂಬಿಕೆ. ಪ್ರೀತಿಸುವವರ ಹತ್ರ ಅನುಮಾನ ಸುಳಿಬಾರದು, ಸೀಕ್ರೆಟ್ ಅಂತೂ ಇರಲೇಬಾರದು. ಆದ್ರೆ ಪ್ರೀತಿ ಮತ್ತು ಸಂಬಂಧದಲ್ಲಿ 3 ವಿಚಾರಗಳು ಗಟ್ಟಿಯಾಗಿದ್ರೆ ಸಂಬಂಧಗಳಲ್ಲಿ ತೊಂದರೆ ಬಿರುಕು ಇರೋದಿಲ್ಲ ಅಂತ ನಾನಲ್ಲ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾರೆ. ಅದೇನಪ್ಪ ಅಂದ್ರೆ, ಮೊದಲನೇದಾಗಿ ಪ್ರೀತಿಯಲ್ಲಿ ಕೋಪ ಇರಬಾರ್ದು. ಸಂಬಂಧಗಳಲ್ಲಿ ಪ್ರೀತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಂಬಂಧದಲ್ಲಿ ಕೋಪ ಬರಬಾರ್ದು. ಪ್ರೀತಿಗಿಂತಲೂ ಕೋಪವೇ ಅತಿಯಾಗಿದ್ರೆ ಅದು ಪ್ರೀತಿಯಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ. ಎರಡನೇದಾಗಿ ಪರಸ್ಪರ ಗೌರವಿಸುವುದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಪ್ರೀತಿಯ ಸಂಬಂಧದಲ್ಲಿ ಯಾವಾಗಲೂ ಒಬ್ಬರನ್ನೊಬ್ಬರು ಗೌರವದಿಂದ ಕಾಣಬೇಕು. ಸಂಬಂಧ ಚಿಕ್ಕದಾಗಿರ್ಲಿ ಅಥವಾ ದೊಡ್ಡದಾಗಿರ್ಲಿ, ಇಬ್ಬರಿಗೂ ಗೌರವ ಅಗತ್ಯ. ಹೀಗೆ ಮಾಡೋದ್ರಿಂದ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಮತ್ತು ಸಂಬಂಧಗಳು ಕೂಡ ಗಟ್ಟಿಯಾಗಿರುತ್ತೆ. ಇನ್ನು ಮೂರನೇದಾಗಿ ಸಂಬಂಧದಲ್ಲಿ ಜವಾಬ್ದಾರಿ ಇರಬೇಕು. ಯಾವುದೇ ಸಂಬಂಧಗಳನ್ನಾದ್ರೂ ಕೂಡ ನಾವು ಯಾವಾಗಲೂ ಧರ್ಮ ಮತ್ತು ಕರ್ತವ್ಯದೊಂದಿಗೆ ಕಾಪಾಡಿಕೊಳ್ಬೇಕು. ಒಬ್ಬ ವ್ಯಕ್ತಿ ತಮ್ಮ ಸಂಬಂಧಗಳಲ್ಲಿ ತಮ್ಮ ಕರ್ತವ್ಯ ಮತ್ತು ಧರ್ಮವನ್ನು ಅನುಸರಿಸಿದ್ರೆ ಅವನ ಸಂಬಂಧಗಳಲ್ಲಿ ಯಾವುದೇ ತೊಡಕಾಗೋದಿಲ್ಲ ಅಥವಾ ಕಹಿ ಕೂಡ ಇರೋದಿಲ್ಲ.